ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವಿಶೇಷವಾದಂಥ ದೇವಸ್ಥಾನ ಅಂದರೆ ಪಲ್ಲಿಗುಂಡೇಶ್ವರ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ದೇವಸ್ಥಾನವಿರೋದು ಸುರತ್ಕಲ್ನಲ್ಲಿ. ತುಂಬ ವಿಶೇಷವಾದ ದೇವಸ್ಥಾನ. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿಬಹುದು. ಇದುವರೆಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಪ್ರವೇಶ ದ್ವಾರದ ಮೂಲಕ ದೇವಸ್ಥಾನವನ್ನು ಪ್ರವೇಶಿಸಿದಾಗ ನೀವು ವಾಲ್ಮೀಕೇಶ್ವರ ಅಂದರೆ ವಾಲ್ಮೀಕಿ ಋಷಿ ಮತ್ತು ಮರಾಹತಂಬಿಕೈ ಅಮ್ಮನವರ ದೇವಸ್ಥಾನವನ್ನು ಎಡಭಾಗದಲ್ಲಿ ಮತ್ತು ಪ್ರವೇಶ ದ್ವಾರದ ಬಲಭಾಗದಲ್ಲಿ ಮುಖ್ಯ ದೇವಾಲಯವನ್ನು ಕಾಣಬಹುದು. ಮುಖ್ಯ ದೇವಾಲಯಕ್ಕೆ ಭೇಟಿ ನೀಡುವ ಮೊದಲು ಈ ಎರಡೂ ದೇವಾಲಯಗಳಿಗೆ ಭೇಟಿ ನೀಡಬೇಕು ಅಂತ ಹೇಳಲಾಗುತ್ತೆ. ವಾಲ್ಮೀಕೇಶ್ವರ ಮತ್ತು ಮುಖ್ಯ ದೇವಾಲಯಕ್ಕಿಂತ ಮೊದಲು ಬರುವ ಮರಾಹತಂಬಿಕೈ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಗರ್ಭಗೃಹವನ್ನು ಭಗವಾನ್ ಕುಬೇರ, ಸಂಪತ್ತಿನ ದೇವರು ಅಂತ ನಾವೆಲ್ಲ ಏನು ಕರಿತೀವಿ, ತನ್ನ ಪತ್ನಿ ಸಂಘನಿಧಿಯೊಂದಿಗೆ ಎಡಭಾಗದಲ್ಲಿ ಮತ್ತು ಅವನ ಇನ್ನೊಬ್ಬ ಪತ್ನಿ ಪಡುಮಾನಿಧಿಯೊಂದಿಗೆ ಬಲಭಾಗದಲ್ಲಿ ರಕ್ಷಿಸ್ತಾನೆ ಅಂತ ಹೇಳಲಾಗುತ್ತೆ. ಒಳಗಿರುವ ದೇವಿಯು ಒಂದು ಕಡೆ ಕಾಮಧೇನು ಮತ್ತು ಇನ್ನೊಂದು ಕಡೆ ಕರಪಹ ವೃಕ್ಷಮನೊಂದಿಗೆ ಕುಳಿತಿದ್ದಾಳೆ. ವರ ಸಿದ್ಧಿ ವಿನಾಯಕ ಶ್ರೀ ವೇಣುಗೋಪಾಲ ಸ್ವಾಮಿ, ವಿಶಾಲಾಕ್ಷಿಯೊಂದಿಗೆ ಕಾಶಿ ವಿಶ್ವನಾಥ ಮತ್ತು ಇತರ ಕೆಲವು ದೇವರುಗಳ ಚಿತ್ರಗಳು ಒಳಗಿನ ಪ್ರಹಾರಗಳಲ್ಲಿದೆ. ಇಲ್ಲಿ ಪ್ರಧಾನ ದೇವರು ಅಂದರೆ ಪಲ್ಲಿಕೊಂಡೇಶ್ವರ ಮತ್ತು ಅವನ ಪತ್ನಿ. ಇತರ ಅನೇಕ ದೇವರುಗಳೊಂದಿಗೆ ಭಗವಂತನು ಹೊರಗಿರುವ ಭಂಗಿಯಲ್ಲಿ ತನ್ನ ತಲೆಯನ್ನು ಸರ್ವಮಂಗಳಾಂಬಿಕೆಯಾಗಿ ನೆಲೆಸಿರುವ ಪಾರ್ವತೀ ದೇವಿಯ ಮಡಿಲಿನಲ್ಲಿ ಇಟ್ಟಿರುತ್ತಾನೆ. ದೇವಾಲಯದ ವಿಶಿಷ್ಟ ಏನೆಂದರೆ, ಶಿವನು ತನ್ನ ಸಾಮಾನ್ಯ ಲಿಂಗ ರೂಪಕ್ಕಿಂತ ಭಿನ್ನವಾಗಿ ಮಾನವ ರೂಪದಲ್ಲಿ ಕಾಣ್ತಾ ಇರ್ತಾನೆ. ಪಾರ್ವತೀ ದೇವಿಯ ಎರಡು ಬದಿಯಲ್ಲಿ ಸೂರ್ಯ ಮತ್ತು ಚಂದ್ರರು ಇದ್ದಾರೆ. ಭಗವಾನ್ ವಿಷ್ಣು, ಭಗವಾನ್ ಬ್ರಹ್ಮ, ಲಕ್ಷ್ಮೀದೇವಿ, ಋಷಿ ಮಾರ್ಕಂಡೇಯರು, ಋಷಿ ಅಗಸ್ತ್ಯರು, ವಾಲ್ಮೀಕಿ, ಇಂದ್ರ, ನಾರದರು, ಸುಬ್ರಹ್ಮಣ್ಯ ಹಾಗೂ ಅವರ ಪತ್ನಿ ಗಣೇಶ ಸೇರಿದಂತೆ ಅನೇಕರು ಕೂಡ ದೇವಾಲಯದಲ್ಲಿದ್ದಾರೆ. ಬ್ರಹ್ಮಾಂಡವನ್ನು ಉಳಿಸಲು ವಿಶ್ವವನ್ನು ಸೇವಿಸಿದ ನಂತರ ಶಿವನ ಯೋಗಕ್ಷೇಮವನ್ನು ತಿಳಿಯಲು ಇಡೀ ದೇವಲೋಕವೇ ಇಲ್ಲಿ ಒಟ್ಟುಗೂಡಿದಂತೆ ಕಂಡುಬರುತ್ತದೆ. ಇನ್ನು ಸ್ಥಳ ಪುರಾಣದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಕ್ಷೀರಸಾಗರ ಮಂಥನದ ಸಮಯದಲ್ಲಿ ವಿಷ ಹಾಲಾಹಲವು ಮೊದಲು ಬಂದಿತು ಅಂತ ಹೇಳಲಾಗುತ್ತೆ. ನಂತರ ದೇವತೆಗಳು ಮತ್ತು ರಾಕ್ಷಸರು ವಿಷದಿಂದ ಹಾನಿಯಾಗಬಾರ್ದು ಅಂತ ಅವರನ್ನು ರಕ್ಷಿಸುವ ಸಲುವಾಗಿ ಶಿವನನ್ನು ಸಂಪರ್ಕಿಸ್ತಾರೆ. ಭಗವಾನ್ ಶಿವನು ವಿಷಬಕರನ ಮೂರ್ತಿಯಾಗಿ ಮಾರ್ಪಾಟಾಗಿ ಮತ್ತು ವಿಷವನ್ನು ಸೇವಿಸ್ತಾನೆ ಅನ್ನೋ ಕತೆ ನಾವು ಕೇಳಿರ್ತೀವಿ. ಭಗವಾನ್ ಶಿವನು ವಿಷವನ್ನು ನುಂಗಿದ್ರೆ ಭೂಮಿಯ ಮೇಲಿನ ಜೀವಿಗಳು ಸಾಯ್ತಾರೆ ಮತ್ತು ಅವನೇನಾದರೂ ಕೂಡ ಹಾಗೆ ಮಾಡದಿದ್ರೆ ದೇವಾನುದೇವತೆಗಳು ಮತ್ತು ರಾಕ್ಷಸರು ಕೂಡ ಸಾಯ್ತಾರೆ. ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗತ್ತೆ. ವಿಷವನ್ನು ಸೇವಿಸಿದ ಶಿವನ ಕಡೆ ಪಾರ್ವತಿ ಒಮ್ಮೆ ನೋಡಿ ಯೋಚನೆ ಮಾಡಿ ತನ್ನ ಕೈಯನ್ನು ಅವನ ಕುತ್ತಿಗೆಗೆ ಹಿಡಿದು ವಿಷವು ಮುಂದೆ ಹೋಗದಂತೆ ನಿಲ್ಲಿಸ್ತಾಳೆ ಮತ್ತು ವಿಷವು ಅವನ ದೇಹವನ್ನು ಬಾಧಿಸದೆ ಅವನು ಗಂಟಲಿನಲ್ಲಿ ಉಳಿಸ್ಕೊಳ್ತಾನೆ. ಆದ್ದರಿಂದ ಶಿವನಿಗೆ ನೀಲಕಂಠ ಅಂತ ಕರೆಯಲಾಗತ್ತೆ. ನೀಲ ಅಂತ ಅಂದರೆ ವಿಷದಿಂದ ಕೂಡಿದ ನೀಲಿ ಮತ್ತು ಕಂಠ ಅಂತಂದರೆ ಗಂಟಲು. ಪಾರ್ವತೀ ದೇವಿ ಶಿವನ ಕುತ್ತಿಗೆಯನ್ನು ಹಿಡಿದ ಕಾರಣಕ್ಕೆ ಅವನ ಗಂಟಲಿನಲ್ಲಿ ವಿಷವು ಶೇಖರಣೆಯಾಯಿತು ಅಂತ ಹೇಳಲಾಗುತ್ತೆ ಮತ್ತು ಪಾರ್ವತಿ ದೇವಿಯನ್ನ ಅಮುದಾಂಬಿಕೈ ಎಂದು ಕರೆಯಲಾಗುತ್ತೆ. ಪುರಾಣ ಕಥೆಗಳಲ್ಲಿ ನಾವು ಕೇಳಬಹುದು. ಪಾರ್ವತೀ ದೇವಿ ಮತ್ತು ಶಿವ ಕೈಲಾಸಕ್ಕೆ ಹೋಗುವಾಗ ವಿಷದ ತೀವ್ರತೆಯಿಂದ ಶಿವನಿಗೆ ಸ್ವಲ್ಪ ತಲೆ ತಿರುಗುವಂತೆ ಆಗತ್ತೆ. ಈ ಅನುಭವದಿಂದ ಶಿವ ಏನು ಮಾಡ್ತಾನೆ, ಒಂದು ಹಳ್ಳಿಯಲ್ಲಿರುವ ಸ್ಥಳದಲ್ಲಿ ಸ್ವಲ್ಪ ಸಮಯದವರೆಗೆ ತನ್ನ ಹೆಂಡತಿಯ ಮಡಿಲಿನಲ್ಲಿ ವಿಶ್ರಾಂತಿ ಪಡೀತಾನೆ. ಆದ್ದರಿಂದ ಗ್ರಾಮಕ್ಕೆ ಸುರುತ್ತಪಲ್ಲಿ ಅಂತ ಹೆಸರು ಬಂದಿದೆ. ಸುರುತ್ತ ಅಂತ ಅಂದರೆ ಪುಟ್ಟ ತಲೆ ತಿರುಗುವಿಕೆ ಮತ್ತು ಪಲ್ಲಿ ಅಂದರೆ ವಿಶ್ರಾಂತಿ ಅಂತ ಹೇಳಲಾಗತ್ತೆ. ಇಲ್ಲಿ ಪೂಜೆಯ ಪ್ರಯೋಜನಗಳು. ಪ್ರದೋಷ ಪೂಜೆಯು ಈ ದೇವಾಲಯದಲ್ಲಿ ಆರಂಭವಾಯಿತು ಅಂತ ಹೇಳಲಾಗುತ್ತೆ.
ದಂತಕಥೆಗಳ ಪ್ರಕಾರ ದೇವರುಗಳು ಮತ್ತು ಅಸುರರು ಶಿವನ ಆದೇಶದ ಮೇರೆಗೆ ಸಾಗರದಿಂದ ಅಮೃತವನ್ನು ಪಡೆಯಲು ತಮ್ಮ ಪ್ರಯತ್ನವನ್ನು ಪುನರಾರಂಭಿಸಿದರು ಮತ್ತು ದ್ವಾದಶಿ ಅಂದರೆ 12ನೇ ಚಂದ್ರನ ದಿನ ಅದನ್ನು ಪಡೆದರು. ಆ ಸಂತೋಷದಲ್ಲಿ ಎಲ್ಲರ ಒಳಿತಿಗಾಗಿ ವಿಷ ಸೇವಿಸಿದ ಶಿವನಿಗೆ ಧನ್ಯವಾದ ಹೇಳಲು ಮರೆತುಬಿಟ್ರು. ತಮ್ಮ ತಪ್ಪನ್ನು ಅರಿತು ಅವರು ತ್ರಯೋದಶಿ ದಿನದಂದು ಅಂದರೆ 13ನೇ ಚಂದ್ರನ ದಿನದಿಂದ ಪ್ರಾರ್ಥನೆಯನ್ನು ಸಲ್ಲಿಸಲು ಆರಂಭಿಸಿದ್ರು ಅಂತ ಹೇಳಲಾಗುತ್ತೆ. ಅದಕ್ಕಾಗಿ ಭಗವಂತನು ಅವನನ್ನು ರಕ್ಷಿಸಿದನು ಮತ್ತು ಸಂತೋಷದ ಮನಸ್ಥಿತಿಯಲ್ಲಿ ಹಂದಿಯ ಕೊಂಬುಗಳ ನಡುವೆ ಅವರ ಆಕಾಶ ನೃತ್ಯವನ್ನು ಪ್ರಾರಂಭಿಸಿದ್ರು ಅಂತ ಹೇಳಲಾಗುತ್ತೆ. ಈ ಕ್ಷಣವನ್ನು ಪ್ರತಿ 15 ದಿನಗಳಿಗೊಮ್ಮೆ ಪ್ರಾದೋಷ ಅಂತ ಆಚರಿಸಲಾಗತ್ತೆ. ಪ್ರಾದೋಷ ಮುಖ್ಯ ಕಾಲದ ಸಮಯದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವ ಯಾರಿಗಾದರೂ ಕೂಡ ಶಾಂತಿ, ಸಕಲ ಸೌಭಾಗ್ಯಗಳು ಕೂಡ ದೊರೆಯುತ್ತದೆ ಅಂತ ಹೇಳಲಾಗುತ್ತೆ ಮತ್ತು ಜೀವನದಲ್ಲಿ ಯಾವುದೇ ಅಡೆತಡೆಗಳೂ ಕೂಡ ಹೊಂದುವುದಿಲ್ಲ ಅನ್ನೋ ನಂಬಿಕೆ ಇಲ್ಲಿದೆ. ಅಶ್ವಮೇಧಯಾನದ ಕುದುರೆಯ ಮೇಲೆ ಅರಿವಿಲ್ಲದೆ ತಮ್ಮ ತಂದೆಯಾದ ಶ್ರೀರಾಮನೊಂದಿಗೆ ಹೋರಾಡಿದ ಲವಕುಶರು ಕೂಡ ಶಿವನನ್ನು ಪೂಜಿಸಲು ಮತ್ತು ತಮ್ಮ ಪಾಪವನ್ನು ತೊಳೆದುಕೊಳ್ಳಲು ವಾಲ್ಮೀಕಿ ಋಷಿಯೊಂದಿಗೆ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ರು ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನವಿರೋದು ಸುರತ್ಪಲ್ಲಿ, ತಿರುಪತಿಯಿಂದ ಸುಮಾರು 75 ಕಿಲೋಮೀಟರ್ ಮತ್ತು ಚೆನ್ನೈನಿಂದ ತಿರುಪತಿ ಮಾರ್ಗದಲ್ಲಿ ತಮಿಳುನಾಡು ಮತ್ತು ಆಂಧ್ರದ ಗಡಿಯಲ್ಲಿರುವ ಉತ್ತುಕೊಟ್ಟೈ ಮೂಲಕ 57 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿದೆ. ದರ್ಶನದ ಸಮಯ ಬೆಳಗ್ಗೆ 6ರಿಂದ 12:30ರವರೆಗೆ, ಸಂಜೆ 4ರಿಂದ 8ರವರೆಗೆ. ಪ್ರಾದೋಷದ ದಿನಗಳಲ್ಲಿ ಬೆಳಗ್ಗೆ 6ರಿಂದ 8:30ರವರೆಗೆ. ಶನಿ ಪ್ರಾದೋಷವು ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಸುಮಾರು 15,000 ಭಕ್ತರು ಸೇರ್ತಾರೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಭಕ್ತರು ಪಲ್ಲಿಗೊಂಡೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬರ್ತಾರೆ ಅಂತ ಹೇಳಲಾಗುತ್ತೆ. ಇಷ್ಟೆಲ್ಲ ವಿಶೇಷವಿರುವ ಈ ದೇವಸ್ಥಾನಕ್ಕೆ ನೀವೆಲ್ಲರೂ ಕೂಡ ಒಮ್ಮೆ ಭೇಟಿ ಕೊಡಿ. ಹಾಗೆ ಪಬ್ಲಿಕ್ ಐನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ.